ಕರ್ನಾಟಕದ ಮೇಲೆ ದೇವೇಂದ್ರ ಫಡ್ನವೀಸ್ ಆರೋಪ ಮಾಡ್ತಾ ಇದ್ದಾರೆ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾದಗಿರಿಯಲ್ಲಿ ಸಚಿವ ಶರಣಬಸಪ್ಪ ಗೌಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಅವರೇ ನಮ್ ದುಡ್ಡಿದೆ ಅಂತ ಸಹಕಾರ ಮಾಡಿ ಅಂತ ಹೇಳಿ ಪತ್ರವನ್ನ ಬರೆದಿದ್ದಾರೆ. ಹಣ ಗೋವಾದಿಂದ ಮಹಾರಾಷ್ಟ್ರಕ್ಕೆ ಹೋಗ್ತಾ ಇತ್ತು. ಗೋವಾ ಮತ್ತು ಮುಂಬೈನಲ್ಲಿ ಬಿಜೆಪಿಯವರದ್ದೇ ಸರ್ಕಾರ ಇದೆ. ಸಹಕಾರ ಮಾಡಿ ಅಂತ ಮಹಾ ಸಿಎಂ ಅವರೇ ಪತ್ರವನ್ನ ಬರೆದಿದ್ದಾರೆ. ತನಿಖೆ ಮಾಡೋ ಮೊದಲು ನಾವು ಬಿಜೆಪಿ ರೀತಿ ಆರೋಪಿಸುವುದಿಲ್ಲ, ತನಿಖೆ ಆದ್ಮೇಲೆ ಗೊತ್ತಾಗುತ್ತೆ ಅಂತ ಹೇಳಿ ಸಚಿವ ಶರಣಬಸಪ್ಪ ಗೌಡ ರಿಯಾಕ್ಟ್ ಮಾಡಿದ್ದಾರೆ. ಮಹಾರಾಷ್ಟ್ರ CM ಲೆಟರ್ ಬರೋದಲ್ಲ, ನಮ್ಮ ದುಡ್ಡು ಅದು ಅಂತಂದು ಅದು ಹೆಲ್ಪ್ ಮಾಡ್ರಿ ಅಂತಂದು ನಿನ್ನ ಪತ್ರಿಕೆದಾಗ ಬಂದದ್ದು. ಅವರ ಮತ್ತು ಲೆಟ್ರ್ ಯಾಕೆ ಬರೋದು? ಟೋಟಲ್ ಎಷ್ಟು 400 ಕೇಳ್ರಿ, ಎಲ್ಲಿಂದ ಇಲ್ಲಿಗೆ ಹೊಂಟಿತ್ತು ಲೆಕ್ಕ ಹಾಕ್ರಿ. ಗುಜರಾತ್ನಿಂದ ಇಲ್ಲ, ಗೋವಾಲಿಂದ ಮಹಾರಾಷ್ಟ್ರಕ್ಕೆ ಹೊಂಟಿತ್ತು. ಗೋವಾದಾಗ ಯಾರು ಗೌರ್ಮೆಂಟ್ ಅದ? ಮಹಾರಾಷ್ಟ್ರದಾಗ ಯಾರು ಗೌರ್ಮೆಂಟ್ ಅದ? ಗೋವಾದಾಗ ಯಾರು ಗೌರ್ಮೆಂಟ್ ಅದ? ಮಹಾರಾಷ್ಟ್ರದಾಗ ಯಾರು ಗೌರ್ಮೆಂಟ್? ಮತ್ತು ಯಾರಿಗೆ ಪತ್ರ ಬರ್ದಾರೆ ಸಹಕಾರ ಮಾಡ್ರಿ ಇದಕ್ಕಂತ? ಹಿಡ್ದಾರೆ ಯಾರು? ಹಿಡ್ದಾರೆ ಯಾರು? ಬೆಳಗಾವ್ದಾಗ ಹಿಡಿದ್ರಿ, ನಾವು ಹಿಡಿದೇವಿ. ಇದು ಸ್ವಲ್ಪ ತಲೆ ಓಡಿಸಿದ್ರೆ ಸಾಕಿದಕ್ಕೆ ಯಾರು ದುಡ್ಡು ಅದ ಯಾರು ಗೊತ್ತಾಗ. ಇಲ್ಲ, ಅದಕ್ಕಾಗಿ ನೋಡ್ರಿ, ಎನ್ಕ್ವೈರಿ ಆಗತ್ತಾನ ಸುಮ್ಮನೆ ನಾವು ಯಾರ ಮ್ಯಾಗ BJPದವ್ರು ಅನ್ಸಿಸ್ತು ನಾವು ಹೇಳಕ್ಕೆ ಹೋಗಲ್ಲ. ಎನ್ಕ್ವೈರಿದಾಗ ಯಾರು ಗೊತ್ತಾಗ್ತಲ್ಲ, ಸಣ್ಣ ಅಮೌಂಟ ಹಿಡಿದ್ರೆ ನಮ್ಮವರಲ್ಲ. ನಿಮ್ಮ ದುಡ್ಡಿತ್ತು ನೀವು ಹಿಡಿತೀರ ಎಲ್ಲ ರೈಟ್ ಅಂತೀರಿ. ಅದಕ್ಕಾಗಿ BJPದವರು ಯಾವಾಗಲೂ ಕೂಡ ಅವ್ರದ್ದು ಏನದ, ಅವ್ರ ನೀತಿ ಏನದ, ಅದು ಏನದ ಅಂಬೋದು ಎಲ್ಲ ಸ್ಪಷ್ಟ ಅದ. ಅದಕ್ಕಾಗಿ ಅವ್ರ ಬಗ್ಗೆ ಏನು ಹೇಳೋಕ್ಕಲ್ಲ. ಏನು